ಅವರೆಲ್ಲರೂ ನಮ್ಮ ಶಿಷ್ಯರಾಗಿ ಈಗ ಅನೇಕ ಹುದ್ದೆಗಳನ್ನು ಅಲಂಕರಿಸಿರೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಒಂದು ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಅದರಲ್ಲೂ ಬೂದಗೆರೆಯಲ್ಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇರೋದು. ಗುರುವಾದವನು ಇಡೀ ಸಮಾಜಕ್ಕೆ, ಇಡೀ ವಿದ್ಯಾರ್ಥಿ ಸಮೂಹಕ್ಕೆ, ಇಡೀ ದೇಶಕ್ಕೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ವಿಶ್ವಗುರು ಆಗಬೇಕು. ನೋಡಿ, ಅವತ್ತಿನ ದಿನ 1997-98ನೇ ಇಸ್ವಿನಲ್ಲಿದ್ದಂಥ ಈ ವಿದ್ಯಾರ್ಥಿಗಳು 27 ವರ್ಷ ಆಗಿದ್ದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ತುಂಬ ಗೌರವದಿಂದ, ಆಧಾರದಿಂದ ನಮ್ಮನ್ನು ಕರೆಸಿ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸೌಜನ್ಯದ ಗುಣ ಆಗಿರ್ತದೆ. ಹಾಗಾಗಿ ಅವತ್ತಿನ ಸಂದರ್ಭದಲ್ಲಿ ನಾವು ಎಲ್ಲೋ ಒಂದು ಕಡೆ ಪರಮಪೂಜ್ಯರ ಆಶೀರ್ವಾದದಿಂದ ಅವರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಭಾವನೆಗಳನ್ನು ಬಿತ್ತಿರುವುದರ ಒಂದು ಪರಿಣಾಮವಾಗಿ ಇವತ್ತು ನಮ್ಮ ಒಂದು ಗುರು ವೃಂದಕ್ಕೆ ಗೌರವ ಅಂತಕ್ಕಂಥದ್ದು ಸಿಕ್ಕಿದೆ. ನಮ್ಮ ಗುರುವೃಂದದ ಪರವಾಗಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಪರಮಪೂಜ್ಯರ ಆಶೀರ್ವಾದ ಅವರ ಕುಟುಂಬಕ್ಕೆ, ಅವರೆಲ್ಲರಿಗೂ ಕೂಡ ಸದಾಕಾಲ ಇರಲಿ ಅಂತ ಅಂದ್ಬಿಟ್ಟು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತಿನ ಒಂದು ದಿನದಲ್ಲಿ ಏನಾಗಿದೆ ಅಂತಂದರೆ, ಎಲ್ಲ ಒಂದು ರೀತಿ ಮಕ್ಕಳಲ್ಲಿ ಸ್ವಲ್ಪ ನೈತಿಕತೆಯ ಕೊರತೆ ಅಂತಕ್ಕಂಥದ್ದು ಕಂಡುಬರ್ತಾ ಇದೆ. ಅದನ್ನು ನಾವು ಸಾಧ್ಯವಾದಷ್ಟು ಗುರುಗಳಾಗಿರ್ತಕ್ಕಂಥವ್ರು ಬಿಡುವಿನ ಒಂದು ಅವಧಿಯಲ್ಲಿ ಆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೊಡುವ ಮುಖಾಂತರವಾಗಿ, ಹಿರಿಯರನ್ನು ಗೌರವಿಸ್ತಕ್ಕಂಥ ಮುಖಾಂತರವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಭವ್ಯ ಪರಂಪರೆಯನ್ನು ನಮ್ಮ ದೇಶದಿಂದ, ನಮ್ಮ ನಾಡಿನ ವಿದ್ಯಾರ್ಥಿಗಳಿಂದ ನಾವು ಕಾಣಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಆಸೆ. ನಾವು 27 ವರ್ಷದಿಂದ ತುಂಬ ಬಡತನ ಇತ್ತು, ಎಲ್ಲ ಯಾರು ಆ ಕಾಲದಲ್ಲಿ ನನಗೆ ಅರಿವಿದ್ದ ಹಾಗೆ ಒಂದು ಚಿಕ್ಕ ಕವನವನ್ನ ಬರೆದಿದ್ದೀನಿ. ನಾನು ಬೇರೆ ಇನ್ನೇನು ಮಾತಾಡಕ್ಕೆ ಹೋಗೋದಿಲ್ಲ, ಕವನ ಓದ್ತೀನಿ. ಎಲ್ಲರೂ ಚೆನ್ನಾಗಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದ್ದಾರೆ. ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಬೂದಗೆರೆ. ಈ ಶಾಲೆ ಸುಮಾರು ಪರಮಪೂಜ್ಯ ಸ್ವಾಮೀಜಿಯವರ ಒಂದು ಶ್ರಮದಿಂದ, ಅವರ ಉದ್ದೇಶ ಏನಾಗಿತ್ತು ಅಂದರೆ, ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನು ತೆರೆಯಬೇಕು, ಗ್ರಾಮೀಣ ಅದರಲ್ಲೂ ಬಡ ಹೆಣ್ಣು ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಈ ಒಂದು ಶಿಕ್ಷಣದ ಸೌಲಭ್ಯ ದೊರಕಬೇಕು ಎಂಬತಕ್ಕಂಥದ್ದು ಒಂದು ಮಹದಾಕಾಂಕ್ಷೆ ಪರಮಪೂಜ್ಯರದಾಗಿತ್ತು. ಅಂತಹ ಪರಮಪೂಜ್ಯರ ಒಂದು ಆಶೀರ್ವಾದದಿಂದ 1963ರಿಂದ ಈ ಶಾಲೆ ಪ್ರಾರಂಭವಾಗಿದ್ದು, ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮೊದಲು ಓದ್ತಾಯಿದ್ರು. ಈಗ ಆಂಗ್ಲ ಮಾಧ್ಯಮದ ಒಂದು ಪ್ರಭಾವದಿಂದ ಸಂಖ್ಯೆ ಕನ್ನಡ ಮಾಧ್ಯಮದವ್ರದ್ದು ಕಡಿಮೆ ಆಗಿದ್ದರೂ ಕೂಡ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದ್ದರೂ ಮಕ್ಕಳಲ್ಲಿರ್ತಕ್ಕಂತಹ ಗುಣಾತ್ಮಕ ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಕೂಡ ಮರೆಯುವುದಕ್ಕೆ ಸಾಧ್ಯತೆಯೇ ಇಲ್ಲ. ಕಾರಣ, ಇವತ್ತು ಗುರುಗಳನ್ನು ಕರೆದು 27 ವರ್ಷಗಳಾಗಿದ್ದಾವೆ ನಾವು ಈ ಮಕ್ಕಳುಗಳಿಗೆ ಪಾಠ ಮಾಡಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ. ಇದುವರೆಗೂ ಕೂಡ ನಮ್ಮೊಡನೆ ಅವರು ಒಂದು ಕೌಟುಂಬಿಕ ಒಂದು ಬಾಂಧವ್ಯವನ್ನು, ಗುರು ಶಿಷ್ಯರ ಒಂದು ಬಾಂಧವ್ಯ, ತಂದೆ ತಾಯಿಗಳ ರೀತಿಯಲ್ಲಿ ಅವರು ನಮ್ಮನ್ನು ಪರಿಗಣಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ವಿಶೇಷತೆ, ಗ್ರಾಮೀಣ ಮಕ್ಕಳಾಗಿದ್ದರೂ ಕೂಡ ಅವರಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿದ್ದಾವಲ್ಲ, ಆ ಮಾನವೀಯ ಮೌಲ್ಯಗಳನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ನಾವು ಎಷ್ಟೋ ಕೆಲಸಗಳಿದ್ದರೂ ಕೂಡ ಇಂತಹ ಒಂದು ಅವಕಾಶ ಸಿಗ್ತಲ್ಲ ನಮಗೆ,
ನಮಗೆ ಇದೊಂದು ನಮ್ಮ ಜೀವನದ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅಂತ ನಾವು ಭಾವಿಸಿದ್ದೇವೆ. ಕಾರಣ ಮಕ್ಕಳುಗಳು ನಮ್ಮನ್ನು ಗುರುಸ್ಥಾನದಲ್ಲಿ ನೋಡಿದರೆ ದೇವರಿಗಿಂತಲೂ ಕೂಡ ಮಿಗಿಲಾಗಿ ನಮ್ಮನ್ನು ಕಾಣ್ತಾ ಇದ್ದಾರೆ. ಕಾರಣ ನಾವು ಆ ಮಕ್ಕಳುಗಳಿಗೂ ಕೂಡ ಅಂತಹ ಮೌಲಿಕವಾಗಿರ್ತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ನಾವು ಬಿತ್ತಿದ್ದ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಆ ಮಕ್ಕಳನ್ನು ಉಳಿಸಿಕೊಂಡಿದ್ದಾರೆ. ನಮ್ಮ ಸ್ವಾಮೀಜಿ ಯಾವಾಗಲೂ ಹೇಳ್ತಾ ಇದ್ರು, ಮಕ್ಕಳಿಗೆ ಶಿಕ್ಷಣ ಕಡಿಮೆ ಆದರೂ ಚಿಂತೆ ಇಲ್ಲ, ನಡತೆ ಶುದ್ಧವಾಗಿರಬೇಕು ಅಂತ. ಅಂತಹ ನಡತೆ ಶುದ್ಧವಾಗಿರ್ತಕ್ಕಂಥ ಗ್ರಾಮಾಂತರ ಈ ಬೂದಿಗೆರೆ ಮತ್ತು ಸುತ್ತಮುತ್ತಲ 10 ಗ್ರಾಮಗಳು ಅಂತ ನಾನು ಭಾವಿಸಿದ್ದೇನೆ. ಇಂತಹ ಒಂದು ಈ ಸುದಿನದಲ್ಲಿ ನಾವು ಭಾಗವಹಿಸಿ ಈ ಒಂದು ಪುಣ್ಯ ಸನ್ನಿಧಾನದಲ್ಲಿ, ಇದು ಶಾರದೆಯ ಮಡಿಲು, ಇಲ್ಲಿ ಓದಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಮತ್ತು DC ಆಗಿದ್ದಾರೆ, AC ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ಎಲ್ಲದಕ್ಕಿಂತ ಮುಂಚಿತ ಮಿಗಿಲಾಗಿ ಇವರು ಮಾನವೀಯ ಮೌಲ್ಯಗಳನ್ನು ತುಂಬಿಕೊಂಡಿರತಕ್ಕಂತಹ ಗಣಿಗಳಾಗಿ ಇಲ್ಲಿ ಈ ವಿದ್ಯಾರ್ಥಿಗಳು ಬದುಕ್ತಾ ಇರತಕ್ಕಂಥದ್ದು ಇದೆಯಲ್ಲ, ಇಂತಹ ಮಹಾ ಸೌಭಾಗ್ಯವನ್ನು ಪಡೆದಕ್ಕಂತಹ ಶಿಕ್ಷಕರು ನಾವು ಅಂತ ಭಾವಿಸಿದ್ದೀವಿ. ಕಾರಣ ಇಂತಹ ಶಿಕ್ಷಕರಿಗೆ ಅತ್ಯಂತ ಸಂತೋಷ. ಜೀವನದಲ್ಲಿ ನಾವು ಹೇಗೇಗೋ ಸಮಯ ಕಳಿತೀವಿ, ಇಂತಹ ಒಂದು ಸದವಕಾಶವನ್ನು, ಪುಣ್ಯದ ಅವಕಾಶದ ಜೊತೆಯಲ್ಲಿ ನಾವು ಇವತ್ತು ಕಾಲ ಕಳೆದಿದ್ದೀವಲ್ಲ, ನಮಗಂತೂ ಕೂಡ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅವರ ಕುಟುಂಬ ವರ್ಗದವರಿಗೆ, ಗ್ರಾಮಸ್ಥರಿಗೆ ಮತ್ತು ಸಿದ್ಧಗಂಗಾ ವಿದ್ಯಾಸಂಸ್ಥೆಗೆ ನಾವು ಯಾವತ್ತೂ ಕೂಡ ಋಣಿಗಳಾಗಿದ್ದೀವಿ ಎಂಬುದಾಗಿ ಭಾವಿಸುತ್ತಾ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ನನ್ನ ಹೆಸರು ಶಿವಕುಮಾರ್ ಅಂತ, ನಾನು ಸಾಹಿತಿ, ಅರಳೂರು ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಬೂದಿಗೆರೆ. ಈ ಶಾಲೆ ಸುಮಾರು ಪರಮಪೂಜ್ಯ ಸ್ವಾಮೀಜಿಯವರ ಒಂದು ಶ್ರಮದಿಂದ, ಅವರ ಉದ್ದೇಶ ಏನಾಗಿತ್ತು ಅಂದರೆ ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನು ತೆರೆಯಬೇಕು, ಗ್ರಾಮೀಣ ಅದರಲ್ಲೂ ಬಡ ಹೆಣ್ಣು ಮಕ್ಕಳಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಈ ಒಂದು ಶಿಕ್ಷಣದ ಸೌಲಭ್ಯ ದೊರಕಬೇಕು ಎಂಬತಕ್ಕಂಥದ್ದು ಒಂದು ಮಹದಾಕಾಂಕ್ಷೆ ಪರಮಪೂಜ್ಯರದಾಗಿತ್ತು. ಅಂತಹ ಪರಮಪೂಜ್ಯರ ಒಂದು ಆಶೀರ್ವಾದದಿಂದ 1963ರಿಂದ ಈ ಶಾಲೆ ಪ್ರಾರಂಭವಾಗಿದ್ದು, ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮೊದಲು ಓದ್ತಾ ಇದ್ದರು. ಈಗ ಆಂಗ್ಲ ಮಾಧ್ಯಮದ ಒಂದು ಪ್ರಭಾವದಿಂದ ಸಂಖ್ಯೆ ಕನ್ನಡ ಮಾಧ್ಯಮದವ್ರದ್ದು ಕಡಿಮೆ ಆಗಿದ್ದರೂ ಕೂಡ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದ್ದರೂ ಮಕ್ಕಳಲ್ಲಿರ್ತಕ್ಕಂತಹ ಗುಣಾತ್ಮಕ ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಕೂಡ ಮರೆಯುವುದಕ್ಕೆ ಸಾಧ್ಯತೆಯೇ ಇಲ್ಲ. ಕಾರಣ ಇವತ್ತು ಗುರುಗಳನ್ನು ಕರೆದು 27 ವರ್ಷಗಳಾಗಿದ್ದಾವೆ ನಾವು ಈ ಮಕ್ಕಳುಗಳಿಗೆ ಪಾಠ ಮಾಡಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ. ಇದುವರೆಗೂ ಕೂಡ ನಮ್ಮೊಡನೆ ಅವರು ಒಂದು ಕೌಟುಂಬಿಕ ಒಂದು ಬಾಂಧವ್ಯವನ್ನು, ಗುರು ಶಿಷ್ಯರ ಒಂದು ಬಾಂಧವ್ಯ, ತಂದೆ ತಾಯಿಗಳ ರೀತಿಯಲ್ಲಿ ಅವರು ನಮ್ಮನ್ನು ಪರಿಗಣಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ವಿಶೇಷತೆ, ಗ್ರಾಮೀಣ ಮಕ್ಕಳಾಗಿದ್ದರೂ ಕೂಡ ಅವರಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿದ್ದಾವಲ್ಲ, ಆ ಮಾನವೀಯ ಮೌಲ್ಯಗಳನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ನಾವು ಎಷ್ಟೋ ಕೆಲಸಗಳಿದ್ರೂ ಕೂಡ ಇಂತಹ ಒಂದು ಅವಕಾಶ ಸಿಗ್ತಲ್ಲ ನಮಗೆ ಇದೊಂದು ನಮ್ಮ ಜೀವನದ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅಂತ ನಾವು ಭಾವಿಸಿದ್ದೇವೆ. ನಾವು 97-98 ಅಂದರೆ ನೀವೇ ಲೆಕ್ಕ ಹಾಕೋದು, ಸುಮಾರು 27 ವರ್ಷಗಳ ನಂತರ ನಾವೆಲ್ಲ ಸ್ನೇಹಿತರು ಹಾಗೂ ಗುರುಗಳು ಒಂದು ಜಾಗದಲ್ಲಿ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನೀವು ಕಂಡಾಗೆ ಎಲ್ಲ ನಮ್ಮ ಸ್ನೇಹಿತರು ಹಾಗೆ ನಮ್ಮೆಲ್ಲ ಗುರುಗಳು ಹಾಗೂ ನಮ್ಮ ಎಲ್ಲ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಕಾರ್ಯಕ್ರಮ ನಡೀತದೆ. ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ 27 ವರ್ಷದಿಂದ ನಮ್ಮ ಸ್ಥಿತಿಗಳು ನಾವು ಸ್ಕೂಲಿಗೆ ಬರಬೇಕಾದ್ರೆ ನಾವು ಯಾವ ಥರ ಬರ್ತಿದ್ವಿ ಅಂತ ಅದನ್ನು ಅನುಭವಿಸ್ಕೊಂಡು ಬಂದಿರೋರಿಗೆ ಗೊತ್ತು. ನಾವು 27 ವರ್ಷದಿಂದ ಶಾಲೆಗೆ ಬರಬೇಕಾದ್ರೆ ಈ ರಸ್ತೆ ಒಂದು ಸರಿಯಾದ ರಸ್ತೆ ಇರಲಿಲ್ಲ, ಆಮೇಲೆ ಈ ಊರಿಗೆ ಸರಿಯಾದ ಬಸ್ ವ್ಯವಸ್ಥೆಗಳು ಇರಲಿಲ್ಲ. ಆ ಕಾಲದಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 2-3 ಬಸ್ ಬರ್ತಿತ್ತು. ಆ ಬಸ್ ಬಂದರೆ ನಮಗೆ ಬಸ್ ಸ್ಟಾಪ್ಗಳಲ್ಲಿ ಬಸ್ ನಿಲ್ಲಿಸ್ತಾ ಇರಲಿಲ್ಲ. ಬಸ್ ನಿಲ್ಲಿಸದೇ ಇದ್ದಾಗ ನಾವು ನಡ್ಕೊಂಡ್ಬಂದಿರೋ ಉದಾಹರಣೆಗಳಿದೆ. ಮತ್ತು ರಾತ್ರಿ ಹೊತ್ತು ನಾವಿಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ಗೆ ಮುಗಿಸ್ಕೊಂಡು ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ಸುಮಾರು 7:30-8 ಗಂಟೆಗೆ ಟ್ಯೂಷನ್ ಬಿಟ್ಟರೆ ರಾತ್ರಿ 10 ಗಂಟೆ 11 ಗಂಟೆಗೆ ಹೋಗಿ ಇದೆ. ಆ ಒಂದು ಜ್ಞಾಪಕ ಎಲ್ಲ ಇವತ್ತು ನಮಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಆ ಜ್ಞಾಪಕಗಳೆಲ್ಲ ಇವತ್ತು ಬಂದು ನಮ್ಗೆ ಒಂಥರ ಅನಿಸ್ತಾ ಇದೆ. ಆ ಒಂದು ಜೀವನ, ನಮ್ಮ ಸ್ಟೂಡೆಂಟ್ ಜೀವನ ಇದೆಯಲ್ಲ, ಆ ಜೀವನನ ಅನುಭವಿಸಿದವ್ರಿಗೆ ಗೊತ್ತು. 1995ರಲ್ಲಿ ನಾನು ಬಂದಾಗ ಈ ಶಾಲೆಯನ್ನು ನೋಡಿಗೆ ಎಲ್ಲಿಲ್ಲದ ಒಂದು ಆನಂದವಾಯಿತು. ಕಾರಣ ಇಂಥ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ, ಅದು ಕೂಡ ಒಂದು 15-20 ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಈ ಸಂಸ್ಥೆ, ಈ ಶಾಲೆಯಲ್ಲಿ ಹೆಚ್ಚಿನ ಒಂದು ಉಪಯೋಗವಾಗ್ತು. ಆದರೂ ಕೂಡ ಈ ಮಕ್ಕಳುಗಳು ಅತ್ಯಂತ ಉತ್ತಮ ರೀತಿಯಲ್ಲಿ ಚೆನ್ನಾಗಿ ಶಿಕ್ಷಣವನ್ನು ಪಡೆದು ಇವತ್ತು ಅವತ್ತು ಕೂಡ ಹೋಲಿಸಿದಾಗ ಇವತ್ತಿನ ಕಲ್ಲು ಏನೋ ಒಂದು ಶಿಲ್ಪಿ ಆಗಲಿಕ್ಕೆ ಅಂಥ ಒಂದು ಶಿಲ್ಪಿ ವಿಗ್ರಹವನ್ನು ನಾವು ಅವತ್ತಿನಲ್ಲೂ ಕೂಡ ತಯಾರು ಮಾಡಿದ್ದೇವೆ. ಇಂದು ಇವತ್ತು ನಾಡಿನಾದ್ಯಂತ
ಇವತ್ತು ಕೆಲವು ರಾಜ್ಯಗಳಲ್ಲಿ ಈ ಶಾಲೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಬದುಕನ್ನು ನಿರ್ವಹಿಸಿಕೊಂಡು ಕೂಡ ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಸಂಸ್ಥೆ ಕಂಡಂಥ ಒಂದು ಈ ರಾಷ್ಟ್ರದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡೆದು ಅತ್ಯಂತ ಉತ್ತಮ ಸೇವೆಯನ್ನು ಕೂಡ ಮಾಡ್ತಾಯಿದೆ. ಅದರಲ್ಲೂ ಕೂಡ ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥವರು ಕೇವಲ ದೇಶದಲ್ಲ ವಿದೇಶದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ ಅತ್ಯಂತ ಹೆಚ್ಚಿನ ಒಂದು ಸಂಸ್ಥೆಗೆ ಕೀರ್ತಿಯನ್ನು ಘನತೆಯನ್ನು ತಂದು ಕೊಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಹೇಳಿದ್ದೇ ಆದರೆ ಇವತ್ತು ನೋಡಿದಾಗ ಅವತ್ತಿನ ಒಂದು ಕೊರತೆ ಯಾವುದೂ ಕೂಡ ಇವತ್ತಿಲ್ಲ. ಎಲ್ಲವೂ ಕೂಡ ಅತ್ಯಂತ ಸುಲಲಿತವಾಗಿ ನಡ್ಕೊಂಡು ಬರ್ತಾಯಿದೆ. ಅವತ್ತು ಏನು ಕಷ್ಟಪಟ್ಟರೋ ಆ ಒಂದು ಶ್ರಮ ಇವತ್ತೇನಾಗಿದೆ ಹೆಚ್ಚಿನ ಒಂದು ಪ್ರತಿಫಲವನ್ನು ಕೂಡ ಇವತ್ತು ಮಕ್ಕಳಿಗೆ ಸಿಗ್ತಾ ಇದೆ. ನಡ್ಕೊಂಬರ್ಬೇಕಾಯ್ತು ನಾವು ಸೈಕಲ್ ನಡ್ಕೊಂಬರ್ತಾ ಇದ್ವಿ. ಈಗಿನ ಬಸ್ ವ್ಯವಸ್ಥೆ ಇರಲಿಲ್ಲ. ಈಗ ಎಲ್ಲ ಥರ ವ್ಯವಸ್ಥೆ ಇದೆ. ಮನೆ ಒಂದು ಕಾರ್ ಇದೆ, ಹೋದ ಕಾರಲ್ಲಿ ಬರೋ ಕಾರಲ್ಲಿ ಆ ಥರ ಇದೆ. ಈಗ ಪ್ಲಾನಿಂಗ್ ಒಂದು 2.5-3 ತಿಂಗಳ ಪ್ಲಾನ್ ಮಾಡಿ ಇವತ್ತು ಈ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀವಿ. ಹೇಳಬೇಕು, ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಅಂತ ನಮ್ಮ ಅಭಿಪ್ರಾಯ. ಎಲ್ಲ ಕಡೆ ವಿದ್ಯಾಸಂಸ್ಥೆ ಮಾಡಿದ್ದಾರೆ, ಜೊತೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಅನಿಸ್ತಾ ಇದೆ. ತುಂಬಾ ಹೇಳ್ಬೇಕಂದ್ರೆ ತುಂಬ ಸಂತೋಷ ಆಗ್ತಾಯಿದೆ. 27 ವರ್ಷದ ನಂತರ ನಾವು ಏನು ಇಲ್ಲಿ ಸಿದ್ಧಗಂಗಾ ಶಾಲೆಯಲ್ಲಿ ಓದಿದ್ದೀವಿ. ಸಿದ್ಧಗಂಗಾ ಶಾಲೆಯಲ್ಲಿ ಓದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇದರಲ್ಲಿ ಖುಷಿ ಏನಪ್ಪ ಅಂದರೆ ನಮಗೆಲ್ಲ ಪಾಠ ಹೇಳಿಕೊಟ್ಟಂಥ ಗುರುಗಳಿಗೆ ನಾವು ಸನ್ಮಾನ ಇಟ್ಕೊಂಡು ಅವರ ಆಶೀರ್ವಾದ ತಗೊಳ್ಳೋದು ಎಲ್ಲ ವಿದ್ಯಾರ್ಥಿ ವೃಂದದಿಂದ ಬಂದು ಇಲ್ಲಿ ಸೇರಿರೋದು ಮತ್ತು ಅಲ್ಲೇ ಮೆಲುಕುಗಳನ್ನು ಹಾಕುವಂಥ ಖುಷಿ ಒಂದು ಸಿಗ್ತಾ ಇದೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಒಂದು ಹಬ್ಬದ ಸಡಗರ ಥರ ಇಲ್ಲಿ ವಾತಾವರಣ. ಈ ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಅಂತ? ಈ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಮತ್ತು ಗುರುಗಳು ಎಲ್ಲ ಗುರುಗಳನ್ನ ಇರಬೇಕು, ಅವ್ರಿಗೆಲ್ಲ ಅವರ ಆಶೀರ್ವಾದ ತಗೊಂಡು ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗಿಫ್ಟ್ಗಳನ್ನು ನೀಡುತ್ತೆ. ಸರ್, ಸತತವಾಗಿ ಒಂದು 25 ವರ್ಷಗಳ ನಂತರ ಸೇರ್ತಕ್ಕಂಥ ಈ ಬ್ಯಾಚ್ ನಿಮ್ಗೆ ಹೆಂಗೆ ಭಾವುಕತೆ ಆಗುತ್ತೆ? ಯಾಕಂದರೆ ಸುಮಾರು ಹೆಣ್ಮಕ್ಳು ಸಿಗ್ತಕ್ಕಂಥದ್ದು ಕಷ್ಟ. ಇವೆಲ್ಲ ಹುಡುಕಿ ಒಂದು ಕಡೆ ಸೇರ್ತಕ್ಕಂಥದ್ದು ಅವಿಸ್ಮಯ ಒಂದು ಸವಿ ನೆನಪು ಅಂತ ಹೇಳ್ಬೋದು. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಿಜವಾಗ್ಲೂ ಇದಕ್ಕೆ ಹೆಣ್ಮಕ್ಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಪಾಪ ಎಲ್ಲರಿಗೂ ಎಲ್ಲ ರೀತಿ ಯಾವ ರೀತಿ ಗೊತ್ತಿಲ್ಲ. ಅವ್ರವ್ರ ಮನೆಗಳಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ಕೊಂಡ್ರಿ ಜನ ಪ್ಲಾನ್ ಮಾಡಿಕೊಂಡು ಅವರು ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳನ್ನ 10th ಓದಿರೋಂಥ ವಿದ್ಯಾರ್ಥಿಗಳನ್ನ ಎಲ್ಲ ಒಂದು ಕಡೆ ಸೇರ್ತಾ ಇದ್ದೀವಿ. ಮತ್ತು ಹಳೆ ಗುರುಗಳನ್ನೆಲ್ಲ ನಮ್ಮ ಪಾಠ ಮಾಡಿದ ಗುರುಗಳನ್ನ ನೋಡಬೇಕು ಅಂತೇಳ್ಬಿಟ್ಟು ಎಲ್ಲ ಉತ್ಸಾಹವಾಗಿ ಅವರೇ ಮುಂದಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ, ಹೆಣ್ಮಕ್ಳಿಗೆಲ್ಲ. ತುಂಬ ಖುಷಿ ಆಗ್ತದೆ, ತುಂಬ ಸಂತೋಷವಾಗಿದೆ ಹಬ್ಬದ ವಾತಾವರಣ.